ಇವತ್ತಿನ ವಿಡಿಯೋದಲ್ಲಿ ಸಿಂಪಲಾಗಿ ಶೇಂಗಾ ಒಬ್ಬಟ್ಟು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಅರ್ಧ kg ಶೇಂಗಾವನ್ನು ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ತಣಿಯೋದಕ್ಕೆ ಬಿಡಬೇಕು. ಈ ಥರ ಬಟ್ಟೆ ಎಲ್ಲ ಹಾಕ್ಕೊಂಡು 2 ಸರಿ ಹೊಡೆದ್ರೆ ಅದರ ಸಿಪ್ಪೆ ಎಲ್ಲ ಈಸಿಯಾಗಿ ಬರುತ್ತೆ. ಇವಾಗ ಶೇಂಗಾ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ರೆಡಿಯಾಗಿದೆ ನೋಡಿ. ಇನ್ನು ಒಬ್ಬಟ್ಟು ಮಾಡೋಕ್ಕೆ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಕೊಂಡು ಕಲಸ್ಕೊಂಡು ಒಂದು 20 ಮಿನಿಟ್ಸ್ ಇಟ್ಕೋಬೇಕು. ಇದನ್ನು ಕಲಸುವಾಗ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋಬೇಕು. ಸಾಫ್ಟ್ ಆದರೆ ಅಷ್ಟು ನೀಟಾಗಿ ಬರಲ್ಲ ಇದು. ನೋಡಿ ಇಷ್ಟು ಗಟ್ಟಿ ಆಗಿರಬೇಕು. ಇವಾಗ ಒಂದು ಮಿಕ್ಸಿ ಜಾರಿಗೆ ಸಿಪ್ಪೆ ತೆಗೆದಂಥ ಶೇಂಗಾ ಮತ್ತು ಬೆಲ್ಲ ಹಾಕ್ಕೊಂಡು ನೀರು ಹಾಕದೆ ಡ್ರೈ ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲಿ ಅರ್ಧ kg ಶೇಂಗಾಗೆ ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಕಮ್ಮಿ ಬೇಕಂದರೆ ಸ್ವಲ್ಪ ಸ್ವೀಟ್ ಕಮ್ಮಿನೂ ಹಾಕ್ಕೋಬೋದು. ಇದನ್ನು ಪಲ್ಸ್ ಮಾಡಲ್ಲಿ ಆನ್ ಆಫ್ ಮಾಡಿಕೊಂಡು ರುಬ್ಬಬೇಕು. ಇವಾಗ ರೆಡಿ ಆಯ್ತು ನೋಡಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಉಂಡೆ ಬರುವ ತನಕ ಕಲಿಸ್ಕೋಬೇಕು. ಇದನ್ನು ಯೂಶ್ವಲಿ ನಾವು ಬೇಳೆ ಹೋಳಿಗೆ ಇಲ್ಲ ಕಾಯಿ ಹೋಳಿಗೆ ಮಾಡ್ತೀವಿ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಶೇಂಗಾ ಹೋಳಿಗೆ ಮಾಡೋದಕ್ಕೂ ಈಸಿ ಇದೆ. ಇವಾಗ ನಮ್ಮದು ಹೂರಣ ರೆಡಿ ಆಯಿತು ನೋಡಿ. ಮೈದಾ ಹಿಟ್ಟು ಬದಲಾಗಿ ಗೋಧಿ ಹಿಟ್ಟನ್ನು ಬಳಸ್ಕೋಬೋದು. ಇವಾಗ ನಮ್ಮದು ಮೈದಾ ಹಿಟ್ಟು ಕಲಸಿ 20 ಮಿನಿಟ್ಸ್ ಆಯಿತು. ಇವಾಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನೀವು ಲಟ್ಟಣೆಯಲ್ಲೂ ಲಟ್ಟಿಸ್ಕೋಬೋದು, ಇಲ್ಲಾಂದರೆ ಕೈಯಲ್ಲಿ ಹಾಗೆ ತಟ್ಕೋಬೋದು. ಇದನ್ನು ಈ ಥರ ಶೇಪ್ ಮಾಡಿಕೊಂಡು ಅದರ ಮಿಡ್ಲಲ್ಲಿ ಹೂರಣ ಇಟ್ಟು ನೀಟಾಗಿ ಕವರ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಯಾವ ಥರ ಮಾಡ್ತಾ ಇದ್ದೇನೆ ಅಂತ ಹೇಳಿ ನೋಡ್ಕೊಳ್ಳಿ. ಹಿಟ್ಟನ್ನು ಸ್ವಲ್ಪ ತೊಗೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು. ಜಾಸ್ತಿ ತೊಗೊಂಡ್ರೆ ಅದು ಬೇಸ್ ದಪ್ಪಾಗಿ ಚೆನ್ನಾಗಿ ಬರಲ್ಲ. ಸ್ವಲ್ಪ ತೊಗೊಂಡ್ರೆ ತೆಳುವಾಗಿ ನೀಟಾಗಿ ಬರುತ್ತೆ, ಟೇಸ್ಟ್ ಕೂಡ ಆಗುತ್ತೆ. ನೋಡಿ ಈ ಥರ ಫುಲ್ ಕವರ್ ಮಾಡ್ಕೋಬೇಕು. ಇದನ್ನು ಇಲ್ಲಿ ನಾನು ಯಾವುದೇ ಆಯಿಲ್ ಆಗಲಿ ತುಪ್ಪ ಆಗಲಿ ಯಾವುದು ಹಾಕ್ಕೊಳ್ತಾ ಇಲ್ಲ. ಅದು ಶೇಂಗಾದಲ್ಲೇ ಎಣ್ಣೆ ಎಷ್ಟು ಬಿಟ್ಕೊಂಡಿದೆ ನೋಡಿ. ಬಡವರ್ ಬಾದಾಮಿ ಕಡಲೆ ಅಂತ ಹೇಳ್ದಂಗೆ ಇದು ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಇದರಲ್ಲಿ ಗುಡ್ ಫ್ಯಾಟ್ ಇರೋದ್ರಿಂದ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೂ ತುಂಬ ಒಳ್ಳೆಯದು. ಇವಾಗ ಇದೆಲ್ಲ ರೆಡಿಯಾಗಿದೆ ನೋಡಿ. ಮತ್ತೊಂದು ಸರಿ ಇದನ್ನು ಹಿಟ್ಟಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಲಟ್ಟಣಿಗೆಯಲ್ಲಿ ನೀಟಾಗಿ ಲಟ್ಟಿಸ್ಕೋಬೇಕು. ತುಂಬ ಹಾರ್ಡಾಗಿ ಲಟ್ಟಿಸ್ಕೋಬಾರ್ದು, ಸಾಫ್ಟಾಗಿ ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ಕೊಂಡ್ರೆ ಇದು ರೆಡಿಯಾಗುತ್ತೆ. ಇದನ್ನು 1 ತಿಂಗಳಾದರೂ ಯೂಸ್ ಮಾಡ್ಕೋಬೋದು. ಒಂದು ಡಬ್ಬದಲ್ಲಿ ಹಾಕಿಟ್ಕೋಬೇಕು. ಡೈಲಿ ನಮ್ಮ ಮಕ್ಕಳಿಗೆ ನಾವು ಚಿಕ್ಕಿ ಶೇಂಗಾ ಉಂಡೆ ಇಲ್ಲದ ಈ ಥರ ಒಬ್ಬಟ್ಟಾದರೂ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಇದರಲ್ಲಿ ಬೆಲ್ಲ ಮತ್ತು ಶೇಂಗಾ ಮಿಕ್ಸ್ ಮಾಡೋದ್ರಿಂದ ರಿಚ್ ಕ್ಯಾಲ್ಶಿಯಂ ಕೂಡ ಸಿಗುತ್ತೆ. ಹಾಗೆ ಒಂದು ತವಾ ಬಿಸಿ ಆದಮೇಲೆ ಈ ಥರ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನಕ್ಕೆ 2 ಸೈಡು ಫ್ರೈ ಮಾಡ್ತಾ ಇರಬೇಕು. ಇದನ್ನು ಯಾವುದೇ ತುಪ್ಪ ಹಾಕೋದು ಬೇಕಾಗಿಲ್ಲ ನೋಡಿ. ಹಾಗೆಯೇ ಫ್ರೈ ಮಾಡಿದರೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇದು ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಈ ಥರ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.